ಭೂಮಿ ತಾಯಿ ನಮಗೆಲ್ಲವನ್ನು ಕೊಡ್ತಾಳೆ. ತಿಂಡಿ ತಿನಿಸುಗಳು, ಕಾಯಿ ಪಲ್ಯಗಳು, ಹಣ್ಣುಗಳು ಎಲ್ಲ ಕೊಡ್ತಾಳೆ. ಅವಳಿಗೇನು ಕೊಡ್ತೇವೆ? ನಾವೇನು ಕೊಡೋಕ್ಕಾಗಲ್ಲ. ಒಂದು ನಮಸ್ಕಾರ ಆಯಿತಾ. ಗಂಗಾ ಮಾತಾ ಜಲ ನಮಗೆಲ್ಲ ಊಟಕ್ಕೆ ತಿಂಡಿಗೆ ಪ್ರತಿಯೊಂದಕ್ಕೂ ಜಲ ಬೇಕು ಅಲ್ವಾ? ನಾವೇನು ಕೊಡುತ್ತೇವೆ? ನಮಸ್ಕಾರ. ವಾಯುದೇವ ಮಳೆ ಗಾಳಿಯಾಗಿ ಬೀಸುತ್ತಾನೆ, ಅವನಿಗೇನು ಕೊಡ್ತೀವಿ? ನಮಸ್ಕಾರ. ಸೂರ್ಯದೇವ ಏನು ಕೊಡ್ತಾನೆ? ಬೆಳಕು ಕೊಡ್ತಾನೆ, ಅದಕ್ಕೆ ಅವನಿಗೆ ನಮಸ್ಕಾರ. ಆಕಾಶದಲ್ಲಿ ನಕ್ಷತ್ರಗಳು ಏನು ಕೊಡ್ತೇವೆ? ಅದು ಖುಷಿ ಕೊಡ್ತೇವೆ, ನಮಸ್ಕಾರ. ಗ್ರಹಗಳೆಲ್ಲ ಏನು ಕೊಡುತ್ತವೆ? ಗ್ರಹಗತಿ ಕೊಡ್ತೇವೆ, ನಮಸ್ಕಾರ. ಆಮೇಲೆ ಸೂರ್ಯದೇವ ಬರದೇ ಇದ್ದರೆ ಹುಲ್ಲು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಕೊಡಬೇಕು? ಒಂದು ನಮಸ್ಕಾರ. ನಮಸ್ಕಾರದಿಂದ ಅವರು ನಮಗೆಲ್ಲವನ್ನೂ ಕೊಡುತ್ತಾರೆ ಕಂದ. ಅದಕ್ಕೆ ದೇವರು ಅಂತನ್ನೋದು. ನೀವು ಊಟ ಮಾಡುವಾಗ, ಅನ್ನ ತಿನ್ನುವಾಗ ಕೋಸಂಬರಿ ತಿನ್ಬೇಕಾದ್ರೆ ನಮಸ್ಕಾರ. ಊಟ ಮಾಡ್ತಾ ಇರಬೇಕಾದ್ರೆ ಅನ್ನಪೂರ್ಣೇಶ್ವರ ಹೆಸರು ಹೇಳ್ಕೊಂಡು ನಮಸ್ಕಾರ. ಎಲ್ಲ ದೇವರೇ, ಕೃತಜ್ಞತೆ ಭಾವ ಇರಬೇಕು ಅಂತ. ಪ್ರತಿಯೊಂದು ದೇವರೇ. ಆ ದೇವ್ರಿಗೆ ನಾವು ಬೆಲೆ ಕೊಡಬಾರ್ದೇನು ಅಂದರೆ ನಮಸ್ಕಾರ. ನಮಸ್ಕಾರ.